ಇವತ್ತು ಅವ್ರ ದಿನ ಅವ್ರು ಮಾತಾಡ್ತಾರೆ. ಈ ಮತದಾನ ಮಾಡೋ ಸಂದರ್ಭ 5 ವರ್ಷಕ್ಕೊಂದ್ಸತಿ, ಎಲ್ಲರ ಲೈಫಲ್ಲಿ 5 ವರ್ಷಕ್ಕೊಂದ್ಸತಿ ಬರುತ್ತೆ. ಇದು ನಮ್ಮ ಬಾಕಿ ಕರ್ತವ್ಯ ಜೊತೆ ಈ ಮತದಾನ ಮಾಡೋದಕ್ಕೆ ಕೂಡ ನಮ್ಮ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರೂ ಬಂದು ನಮ್ಮ ಕೆಲಸ ಏನೇನಿರುತ್ತೋ ಅದ್ರ ಜೊತೆಗೆ ಇದು ನಿಮ್ಮ ಕರ್ತವ್ಯ, ಇದು ನಿಮ್ಮ ಕೆಲಸ ಅಂತ ತಿಳ್ಕೊಂಡು ಎಲ್ಲರೂ ಬಂದು ನಿಮ್ಮ ಇದಕ್ಕೆ ನಮ್ಮ ಇವರು ಅಭ್ಯರ್ಥಿ ಅವ್ರಿಗೆ ಎಲ್ರಿಗೂ ನಿಮ್ಮ ಮತ ಚಲಾಯಿಸಿ ಅಂತ ಹೇಳಿ ನಾನು ನಿಮ್ಗೆ ಇದು ವಿಶೇಷ ಸ್ಪೆಷಲ್ ಎಲೆಕ್ಷನ್ ಸ್ಪರ್ಧೆ ಮಾಡಿದ್ದಾರೆ, ಹೇಗಿದೆ ವಾತಾವರಣ? ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಅಲ್ಲ ಇದು ನಿಮ್ಗೆ ಗೊತ್ತಿರೋ ಹಾಗೆ ಇದು ಹೊಸದಿಲ್ಲ. ಆದರೆ ಈಗ ತುಂಬ ವರ್ಷ ಆಗಿದ್ದರಿಂದ ನಾನು ಹೊರಗಡೆ ಬಂದಿರಲಿಲ್ಲ, ಮತದಾನಕ್ಕೋಸ್ಕರ ಹೊರಗಡೆ ಬಂದಿರಲಿಲ್ಲ. ಅದು ಬಿಟ್ಬಿಟ್ಟಿದ್ದೀನಿ ನಾನು, ಬೇಡ ಪಾಲಿಟಿಕ್ಸ್ ಅಂತ, ಅದಕ್ಕೋಸ್ಕರ ಅಷ್ಟೇ. ಅದನ್ನು ಬಿಟ್ಟು ಇವತ್ತು ವೋಟ್ ಮಾಡೋದು ಮುಖ್ಯ, ಅದಕ್ಕೆ ಇವತ್ತು ವೋಟ್ ಮಾಡಬೇಕು ಅಂತ ಬಂದಿದ್ದೀನಿ. ಬಾಕಿ ಇವತ್ತು ಅವ್ರ ದಿನ, ಅವರು ಮಾತಾಡ್ತಾರೆ ಜೊತೆಗೆ. ವಾತಾವರಣ ಹೇಗಿದೆ ನಿಮ್ಮ ಕ್ಷೇತ್ರದಲ್ಲಿ? ಚೆನ್ನಾಗಿದೆ, ನಮಗೆ ಫೀಡ್ಬ್ಯಾಕ್ ಬಂದಿದೆ, ಚೆನ್ನಾಗಿದೆ. ಅವರು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ನಮ್ಮ ಮೇನ್ ಉದ್ದೇಶ ಏನು ಅಂದರೆ ಸ್ವಲ್ಪ ಈ ರಾಜಕೀಯದಲ್ಲಿ ಒಂದು ಸ್ವಲ್ಪ ಒಬ್ರನ್ನೊಬ್ಬರು ಇದು ಮಾಡೋದು ಟೀಕ್ಸೋದು ಬಿಟ್ಟು ಒಂದು ಕ್ಲೀನ್ ಇದು ಶುರು ಮಾಡೋಣ ಅಂತ ನಮ್ಮ ಇದು. ಅದ್ರ ನಾವು ಶುರು ಮಾಡಿದ್ದಾರೆ ಆಗಲೇ, ಅದೇ ರೀತಿ ಮುಂದುವರಿಲಿ ಅಂತ ನಾನು ಭಾವಿಸ್ತೀನಿ. ಸೋಲಿಲ್ಲದ ಸರದಾರ, ಗೆಲುವಿನ ಗುರಿಕಾರ, ಮತ್ತೆ ಅಧಿಕಾರಕ್ಕೆ INDIA ಹೂಂಕಾರ. ಕಾವೇರುತ್ತಿದೆ 2024ರ ಲೋಕ ಸಮರ. ದೇಶದ ನಂಬರ್ 1 ನೆಟ್ವರ್ಕ್ನಲ್ಲಿ ಬಿಗ್ ಕವರೇಜ್. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯ ಮಾಡ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಿದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇ ಸ್ಟೋರ್ ಹಾಗೆ ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯ.